ಹಾಯ್ ವೀವರ್ಸ್, ಕರುನಾಡ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಂಡಿದ್ದೀನಿ. ಮಣೆ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆ ಇಟ್ಕೊಂಡು ಅದ್ರ ಮೇಲೆ ಒಂದು ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ. ಈಗ ಸೀರೆಯನ್ನು ಹೇಗೆ ನೆರಿಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೀರೆಯನ್ನು ನಾನಿಲ್ಲಿ ಹರಡ್ಕೊಂಡಿದ್ದೀನಿ. ನಾವು ಸೀರೆಯನ್ನು ನಾರ್ಮಲ್ ಆಗಿ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ ನೆರಿಗೆಯನ್ನು ಮಾಡಿಕೊಂಡು ಬರಬೇಕಾಗತ್ತೆ. ನಾನಿಲ್ಲಿ 4 ಬೆರಳು ಅಗಲ ಆಗುವಷ್ಟು ಪ್ಲೇಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಸಣ್ಣದಾಗಾದರೂ ಪ್ಲೇಟ್ಸನ್ನು ಮಾಡ್ಕೋಬೋದು, ಅಥವಾ ಮೀಡಿಯಮ್ ಆಗಿ ನಾವು ಸೀರೆ ಉಟ್ಕೋಬೇಕಾದ್ರೆ ಪ್ಲೀಟ್ಸ್ ತೆಗಿತೀವಲ್ಲ, ಅಷ್ಟು ಅಗಲಕ್ಕಾದರೂ ಪ್ಲೀಟ್ಸನ್ನು ಮಾಡ್ಕೋಬೋದು. ನಾನಿಲ್ಲಿ 3/4 ಭಾಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೆರಗಿಗೆ ಒಂದು ಮಾರು ಬಿಟ್ಕೊಂಡು ಉಳಿದಿರುವಂತಹ ಸೀರೆಯನ್ನು ನೀವು ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಪ್ಲೀಟ್ಸನ್ನು ಮಾಡ್ಕೊಂಡ ನಂತರ 2 ಬಾರ್ಡರ್ಗಳಲ್ಲೂ ಸಹ ನೆರಿಗೆಗಳನ್ನ ನೀಟಾಗಿ ಜೋಡಿಸಿ ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ನಾನು 2 ಸೈಡು ಸಹ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಇಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮಧ್ಯಭಾಗದಲ್ಲೂ ಸಹ ನೆರಿಗೆಗಳನ್ನ ಜೋಡಿಸಿ ನಾನಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಂಡು ನಂತರ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಸೆರಗನ್ನು ನಾವು ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೋದು. ವಿ ಶೇಪಲ್ಲಿ ಹಾಕ್ತೀನಿ ಅಂದರೆ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ನೀವು ಪ್ಲೀಟ್ಸನ್ನು ಮಾಡ್ಕೋಬೋದು, ಅಥವಾ ನಾವು ನಾರ್ಮಲಾಗಿ ಸೀರೆ ಉಟ್ಕೊಂಡಾಗ ಹೇಗೆ ಸೆರಗನ್ನು ಹಾಕ್ಕೊಳ್ತೀವಿ ಆ ರೀತಿ ಸೆರಗ ಹಾಕ್ತೀನಿ ಅಂದರೆ ನಾವು ನಾರ್ಮಲಾಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಪ್ಲೀಟ್ಸ್ ತೆಗಿತೀವಿ ಅದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡಿಕೊಂಡು ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಸೇರಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ದೂರಕ್ಕೆ ನೆರಿಗೆಯನ್ನು ಜೋಡಿಸ್ಬಿಟ್ಟು ಅದೇ ರೀತಿಯಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೋದು. ನಾನಿಲ್ಲಿ ಬಾರ್ಡರ್ ಎಷ್ಟು ಬರುತ್ತೆ ಅಷ್ಟು ಅಗಲ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಹಾಗೆ 2 ಮೊಳ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. 1 ಮೊಳ ಆಗುವಷ್ಟು ಎಕ್ಸ್ಟ್ರಾ ಕ್ಲಾತನ್ನು ಹಾಗೆ ಬಿಟ್ಕೊಂಡಿದ್ದೀನಿ. ಈಗ ದೇವಿಗೆ ಸೀರೆಯನ್ನು ಹೇಗೆ ಉಡಿಸೋದು ಅಂತ ನೋಡೋಣ. ಈ ರೀತಿ ಸೀರೆನ ನೆರಿಗೆ ಮಾಡಿ ಇಟ್ಕೊಂಡ್ರೆ ಅಲಂಕಾರ ಮಾಡೋದು ತುಂಬಾ ಈಸಿ ಅಂತಲೇ ಹೇಳ್ಬೋದು. ಸೀರೆಯ ಸೆರಗನ್ನು ಕಳಶದ ಹಿಂಭಾಗ ಇಟ್ಕೋಬೇಕು. ನಂತರ ನಾವೇನು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಿ ಆ ಪ್ಲೀಟ್ಸನ್ನು ಕಳಶದ ಹಿಂಭಾಗದಿಂದ ಮುಂಭಾಗಕ್ಕೆ ತಗೊಬರ್ಬೇಕಾಗತ್ತೆ. 2 ಸೈಡು ಸಹ ಮುಂದ್ಗಡೆಗೆ ತಗೊಬಂದು ಸಮವಾಗಿ ಇಟ್ಕೋಬೇಕು. ನಾವಲ್ಲಿ ಏನು ಪ್ಲೀಟ್ಸ್ ಮಾಡಿರ್ತೀವಿ ಆ ಪ್ಲೀಟ್ಸನ್ನು ಬಾರ್ಡರ್ ಹತ್ರ ಸಮವಾಗಿ ಅಲ್ಲಿ ಜೋಡಿಸ್ಕೋಬೇಕಾಗತ್ತೆ. ಜೋಡಿಸ್ಕೊಂಡು ಹಾಗೆ ಕಳಶದ ಬಿಂದಿಗೆ ಹತ್ರನೂ ನಾವಲ್ಲಿ ಕರೆಕ್ಟಾಗಿ ನೆರಿಗೆಗಳು ಬಂದಿದೆಯಾ ಅಂತ ನೋಡಿಕೊಂಡು ಅಲ್ಲೂ ಸಹ ನೀಟಾಗಿ ಜೋಡಿಸ್ಕೋಬೇಕಾಗತ್ತೆ. ಬಾರ್ಡರ್ ತುದಿಯನ್ನು 2 ಸಮವಾಗಿ ಜೋಡಿಸಿ ನಾನೇನು 2 ಸೈಡ್ ಬಾರ್ಡರ್ಗೆ ಹಾಕಿದ್ನಲ್ಲ ಅದೇ ಕ್ಲಿಪ್ಪನ್ನು ತೆಗೆದ್ಬಿಟ್ಟು 2 ಸೈಡಿನ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಅದೇ ಕ್ಲಿಪ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ನಂತರ ಕಳಶದ ಬಿಂದಿಗೆ ಅಥವಾ ಕಳಶದ ಕಂಠ ಬರುತ್ತಲ್ಲ ಅಲ್ಲಿ ನಾವು 2 ಸೈಡಿನ ನೆರಿಗೆಗಳನ್ನ ಹಿಡಿದ್ಬಿಟ್ಟು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ದಪ್ಪಗಿರೋ ಪಿನ್ನನ್ನು ತಗೊಂಡು ನಾವಿಲ್ಲಿ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಪಿನ್ನನ್ನು ಸೇರಿಸ್ಕೊಂಡು ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ನಾನೀಗ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇಫ್ಟಿ ಪಿನ್ನನ್ನು ಸೇರಿಸ್ಕೊಬಿಟ್ಟು ಸೆಕ್ಯೂರ್ ಮಾಡ್ಕೋಬೋದು, ಅಥವಾ ಸೂಜಿ ಮತ್ತು ದಾರದಿಂದ ಪೋಣಿಸ್ಬಿಟ್ಟು ಸಹ ನಾವಲ್ಲಿ ಕಟ್ಕೋಬಹುದು. ಅಲ್ಲಿ ಒಂದು ಸ್ವಲ್ಪ ಸೀರೆನ ಸರಿ ಮಾಡಿಕೊಂಡು ಕ್ಲಿಪ್ಗಳನ್ನ ರಿಮೂವ್ ಮಾಡಿಕೊಂಡು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಜಾಸ್ತಿ ಅಗಲಕ್ಕೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಲಿಕ್ಕೆ ಹೋಗಬೇಡಿ. ಲೈಟಾಗಿ ಅಲ್ಲಿ ಪಕ್ಕ ಬರೋ ರೀತಿಯಲ್ಲಿ ನೀವು ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಜಾಸ್ತಿ ಸ್ಪ್ರೆಡ್ ಮಾಡೋದೇನು ಬೇಡ ಪ್ಲೀಟ್ಸನ್ನು. ಅದು ಆ ರೀತಿ ಇದ್ರೇ ಈ ಅಲಂಕಾರಕ್ಕೆ ತುಂಬಾ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಂತರ ದೇವಿಗೆ ಕಾಲುಗಳನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ಸೆರಗು ಹಾಗೆ ಪ್ಲೀಟ್ಸಿನ ಮಧ್ಯೆ ಒಂದು ಸ್ವಲ್ಪ ಸೀರೆ ಭಾಗ ಇರುತ್ತಲ್ಲ ಅಲ್ಲಿ ದೇವಿಯ ಕಾಲುಗಳನ್ನ ಸೇರಿಸ್ಬಿಟ್ಟು ನಾವು ದೇವಿಗೆ ಕಾಲುಗಳನ್ನ ಫಿಕ್ಸ್ ಮಾಡಬೇಕಾಗತ್ತೆ. ನಾವು ಸೀರೆಯ ಒಳಭಾಗದಲ್ಲಿ ದೇವಿಯ ಕಾಲುಗಳನ್ನ ಇಟ್ಟು ಬಾರ್ಡರ್ ಅನ್ನೋದು ಗೆಜ್ಜೆ ಕಟ್ತೀವಲ್ಲ ಆ ಜಾಗಕ್ಕೆ ಬರೋ ರೀತಿಯಲ್ಲಿ ಮಾಡಿಕೊಂಡು ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ, ಅಥವಾ ಗುಂಡು ಪಿನ್ನಿಂದ ಆದರೂ ನೀವಲ್ಲಿ ಸೆಕ್ಯೂರ್ ಮಾಡ್ಕೋಬಹುದು. ಬಟ್ಟೆ ಪಿನ್ನಿಂದ ನಾನಲ್ಲಿ ಸೆಕ್ಯೂರ್ ಮಾಡಿಕೊಂಡು ನಂತರ ದೇವಿಯ ಮೊಣಕಾಲಿನ ಮೇಲೆ ಬಾರ್ಡರ್ ಬರಬೇಕು. ಅಂದರೆ ನಾವು ಪ್ಲೀಟ್ಸ್ ಏನು ಮಾಡಿರ್ತೀವಿ ಆ ಪ್ಲೀಟ್ಸ್ ಕಡೆಯಿಂದ ಸೀರೆಯ ಬಾರ್ಡರನ್ನು ತಗೊಬಂದು ಮೊಣಕಾಲಿನ ಮೇಲೆ ಹಾಕಿ ಅಲ್ಲಿ ಬಟ್ಟೆ ಪಿನ್ನಿಂದ ಮತ್ತೆ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಮೊಣಕಾಲಿನ ಮೇಲೆ ಬಾರ್ಡರ್ ಅನ್ನೋದು ಬರಬೇಕು. ಆ ರೀತಿ ಮಾಡಿಕೊಂಡು ಅಲ್ಲಿ ನೀವು ಸೆಕ್ಯೂರ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ನೀಟಾಗಿ ಅಲ್ಲಿ ಸರಿ ಮಾಡ್ಕೋಬೇಕಾಗತ್ತೆ. ದೇವಿಯ ತೊಡೆಯ ಭಾಗದಲ್ಲಿ
ನಾವೇನು ಬಾರ್ಡರ್ನ ಹಾಕ್ಕೊಂಡಿರ್ತೀವಿ ಆ ಬಾರ್ಡರ್ ಮತ್ತು ಸೀರೆಗೆ ಸೇರಿಸಿ ಒಂದು ಪಿನ್ನನ್ನು ಸೇರಿಸ್ಕೊಳ್ಳಿ. ನಂತರ ಅಲ್ಲಿ ಕಾಲು ಸರಿಯಾಗಿ ಕೂತಿದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನಂತರ ಇನ್ನೊಂದು ಕಾಲನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ಎಕ್ಸ್ಟ್ರಾ ಸೀರೆ ಪಾರ್ಟ್ ಏನು ಬರುತ್ತೆ, ಸೆರಗಿನ ಪಕ್ಕದಲ್ಲಿ ಏನು ಎಕ್ಸ್ಟ್ರಾ ಸೀರೆ ಪಾರ್ಟ್ ಬರುತ್ತೆ ಅದರೊಳಗಡೆ ದೇವಿಯ ಕಾಲನ್ನು ಸೇರಿಸಿ ನಾವೇನು ಗೆಜ್ಜೆ ಕಟ್ತೀವಿ ಅಲ್ಲಿ ಬಾರ್ಡರ್ ಬರೋ ರೀತಿಯಲ್ಲಿ ಮಾಡಿಕೊಂಡು ಒಂದು ರೌಂಡ್ ತಗೊಂಡು ಅಲ್ಲಿ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು ಸೀರೆಯ ಬಾರ್ಡರನ್ನು ಮೊಣಕಾಲಿನ ಮೇಲೆ ಬರೋ ರೀತಿಯಲ್ಲಿ ಮಾಡಿಕೊಂಡು ಮತ್ತೆ ನಾವಲ್ಲಿ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ನೀಟಾಗಿ ಲೇಯರ್ ರೀತಿಯಲ್ಲಿ ಮೊಣಕಾಲಿನ ಮೇಲೆ ಸೀರೆ ಪಾರ್ಟ್ ಅನ್ನೋದು ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಆಗ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ತೊಡೆಯ ಭಾಗದಲ್ಲಿ ಬಾರ್ಡರ್ ಏನು ನಾವು ಹಾಕ್ಕೊಂಡಿರ್ತೀವಿ ಸೀರೆಯ ಬಾರ್ಡರು ಅದು ಮತ್ತು ಸೀರೆಯನ್ನು ಸೇರಿಸ್ಬಿಟ್ಟು ಅಲ್ಲೊಂದು ಪಿನ್ನನ್ನು ಹಾಕಿ ಕಾಲನ್ನು ಸರಿಯಾಗಿ ಕೂರಿಸ್ಕೊಳ್ಳಿ. ನಂತರ ನೀವು ನೆರಿಗೆಗಳನ್ನ ಸರಿ ಮಾಡ್ಕೋಬಹುದು. ನೆರಿಗೆಗಳಲ್ಲಿ ಒಂದು ಸ್ವಲ್ಪ ಸ್ಟ್ರೈಟಾಗಿ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಕಾಲು ಜಾರ್ತಾ ಇದೆ ಅಂತ ಏನಾದರೂ ನಿಮಗೆ ಫೀಲ್ ಆಗ್ತಾ ಇದ್ದರೆ ಬಟ್ಟೆ ಪಿನ್ನಿಂದ 2 ಕಾಲನ್ನು ಸೇರಿಸ್ಬಿಟ್ಟು ನೀವಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ನಾನಿಲ್ಲಿ ದೇವಿ ಒಂದು ಕಾಲನ್ನು ಕೆಳಗಡೆ ಬಿಟ್ಕೊಂಡು ಇನ್ನೊಂದು ಕಾಲು ಮಡಚಿರೋ ರೀತಿಯಲ್ಲಿ ಒಂದು ಕಾಲ ಮೇಲೆ ಇನ್ನೊಂದು ಕಾಲು ಹಾಕ್ಕೊಂಡು ಕುಳಿತಿರೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಚಿಕ್ಕದಾಗಿರುವಂತಹ ಕಾಟನ್ ಬಾಕ್ಸ್ ಪೀಸನ್ನು ದೇವಿಯ ಕಾಲಿನ ಕೆಳಗಡೆ ಸೀರೆಯ ಒಳಭಾಗದಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಾಟನ್ ಬಾಕ್ಸನ್ನು ಸಣ್ಣದಾಗಿರುವಂಥ ಕಾಟನ್ ಬಾಕ್ಸು ಸ್ವಲ್ಪ ಗಟ್ಟಿಯಾಗಿದೆ. ಕಾಟನ್ ಬಾಕ್ಸು ಗಟ್ಟಿಯಾಗಿರುವಂತಹ ಬಾಕ್ಸನ್ನು ಇಟ್ಕೊಳ್ಳಿ. ಬೆಂಡು ಅಥವಾ ಸ್ಪಾಂಜ್ ಬರುತ್ತಲ್ಲ ಅದನ್ನು ನೀವು ದೇವಿಯ ಕಾಲಿನ ಕೆಳಗಡೆ ಇಟ್ಕೋಬೋದು. ಆವಾಗ ಶೇಪ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ನಂತರ ನಾನು ಇನ್ನೊಂದು ಕಳಶದ ಬಿಂದಿಗೆಯನ್ನು ಇಟ್ಕೊಳ್ತಾ ಇದ್ದೀನಿ. ಕೆಳಗಡೆ ಇರುವಂಥ ಬಿಂದಿಗೆಗೆ ನೀವು ಅಕ್ಕಿ ಅಥವಾ ಗೋಧಿಯನ್ನು ತುಂಬಿಸಿ ಇಟ್ಕೊಳ್ಳಿ. ಹಾಗೆ ಮೇಲ್ಗಡೆ ಇರುವಂಥ ಬಿಂದಿಗೆಯನ್ನು ನಾನಿಲ್ಲಿ ಸೆಕ್ಯೂರ್ ಮಾಡಲಿಕ್ಕೆ ಡಬಲ್ ಸೈಡ್ ಟೇಪನ್ನು ಅಂಟಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಬಿಂದಿಗೆಯ 4 ಭಾಗಗಳಲ್ಲೂ ಡಬಲ್ ಸೈಡ್ ಟೇಪನ್ನು ಅಂಟಿಸ್ಬಿಟ್ಟು ಮೇಲ್ಗಡೆ ಇನ್ನೊಂದು ಬಿಂದಿಗೆಯನ್ನು ನಾನು ಈ ರೀತಿಯಾಗಿ ಇಟ್ಕೊಂಡು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಬಿಂದಿಗೆಗೆ ನಾನು ಕಡ್ಡಿಯನ್ನು ಮೊದಲೇ ಕಟ್ಟಿ ಇಟ್ಕೊಂಡಿದ್ದೀನಿ. ಈಗ ದೇವಿಯ ಕೈಯನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ಬ್ಲೌಸ್ ಪೀಸನ್ನು ನಾನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ದೇವಿಯ ಕೈಗಳಿಗೆ ಸೈಜ್ ಆಗುವಷ್ಟು ನಾನಿಲ್ಲಿ ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ದೇವಿ ಕೈಗಳು ನನ್ನ ಹತ್ರ ಇರುವಂಥದ್ದು ಸ್ವಲ್ಪ ಸಣ್ಣದಾಗಿದೆ. ಅದರ ಸೈಜ್ಗೆ ನಾನಿಲ್ಲಿ ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ಲೌಸ್ ಪೀಸಿನ ಒಂದು ತುದಿಯಲ್ಲಿ ದೇವಿಯ ಕೈಯನ್ನು ಇಟ್ಬಿಟ್ಟು ಈ ರೀತಿ ನಾವು ಸುತ್ಕೋಬೇಕಾಗುತ್ತೆ. ಒಂದು ರೌಂಡು ಸುತ್ತಬಿಟ್ಟು ನಾವಲ್ಲಿ ಗುಂಡ್ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕು ಅಥವಾ ಬಟ್ಟೆ ಪಿನ್ನಿಂದ ಆದರೂ ಸೆಕ್ಯೂರ್ ಮಾಡ್ಕೋಬೋದು. ಗುಂಡ್ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಡ್ರೆ ಅದು ಜಾರಲ್ಲ. ನಾನಲ್ಲಿ ಒಂದು 3 ಗುಂಡ್ ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ತುದಿಯಲ್ಲೂ ಸಹ ಇನ್ನೊಂದು ಕೈಯನ್ನು ಅದೇ ರೀತಿ ಇಟ್ಬಿಟ್ಟು ನಾವಿಲ್ಲಿ ಒಂದು ರೌಂಡು ತಗೊಬರ್ಬೇಕಾಗುತ್ತೆ. ಒಂದು ರೌಂಡು ಕ್ಲೀನಾಗಿ ಬ್ಲೌಸ್ ಹಾಕ್ಕೊಂಡಾಗ ಕೈ ತೋಳುಗಳು ಹೇಗೆ ಕಾಣಿಸುತ್ತೆ ಆ ರೀತಿಯಲ್ಲಿ ದೇವಿಯ ಕೈಗಳು ಕಾಣಿಸ್ಬೇಕು. ಆ ರೀತಿ ಮಾಡಿಕೊಂಡು ಒಂದು ರೌಂಡನ್ನು ತೊಗೊಬಂದ್ಬಿಟ್ಟು ಗುಂಡ್ಪಿನಿಂದ ನಾವು ಅಲ್ಲಿ ಬ್ಯಾಕ್ ಸೈಡಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ಬ್ಯಾಕ್ ಸೈಡಲ್ಲಿ ಗುಂಡ್ಪಿನ್ ಹಾಕ್ಕೊಂಡ್ರೆ ಮುಂಭಾಗದಲ್ಲಿ ಅದು ಕಾಣಿಸಲ್ಲ. ಅದಕ್ಕೋಸ್ಕರ ದೇವಿಯ ಕೈಗಳಿಗೆ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಂಡಿದ್ದಾಗಿದೆ. ಈಗ ಕೈಯನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ನಾನು ಬಿಂದಿಗೆಗೆ ಆಲ್ರೆಡಿ ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೆ. ಆ ಕಡ್ಡಿಗೆ ನಾವೇನು ಕೈನ ರೆಡಿ ಮಾಡ್ಕೊಂಬಂದಿದ್ವಿ ಆ ಕೈಯನ್ನು ಫಸ್ಟು ಕಡ್ಡಿಗೆ ಕಟ್ಕೋಬೇಕಾಗತ್ತೆ. 2 ಸೈಡು ಕಟ್ಕೋಬೇಕು. ಬ್ಲೌಸ್ ಪೀಸು ಮುಂಭಾಗಕ್ಕೆ ಬರೋ ರೀತಿ ಅಂದರೆ ಕಳಶದ ಮುಂದ್ಗಡೆ ಬರೋ ರೀತಿಯಲ್ಲಿ ಇಟ್ಕೊಂಡು 2 ಕೈಗಳನ್ನ ಕಡ್ಡಿಗೆ ನಾವಲ್ಲಿ ಕಟ್ಕೊಂಡು ಈಗ ಬ್ಲೌಸ್ ಪೀಸನ್ನು 2 ಸೈಡು ಈ ರೀತಿ ಬ್ಯಾಕ್ ಸೈಡ್ಗೆ ತೊಗೊಂಡೋಗಿ ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. 2 ಸೈಡು ನಾವು ಮೇಲ್ಗಡೆ ಮತ್ತು ಕೆಳಭಾಗದಲ್ಲಿ ಬಟ್ಟೆ ಪಿನ್ನನ್ನು ಹಾಕಿ ಅಲ್ಲಿ ಬ್ಲೌಸ್ ಹಾಕಿರೋ ರೀತಿಯಲ್ಲಿ ಮಾಡ್ಕೋಬೇಕು. ನೀಟಾಗಿ ಕಾಣಿಸ್ಬೇಕು. ಎತ್ಕೊಂಡಂಗೆಲ್ಲ ಇರಬಾರ್ದು. ಆ ರೀತಿ ಮಾಡ್ಕೊಳ್ಳಿ. ನಂತರ ನಾವು ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿರೋದ್ರಿಂದ ನಿಧಾನಕ್ಕೆ ಈ ರೀತಿ ಕೆಳಭಾಗ ಮತ್ತು ಮೇಲ್ಭಾಗದಲ್ಲಿ ಎಳ್ಕೊಂಡು ಬಿಂದಿಗೆ ಅಂದರೆ ನಾವು ಕಳಶದ ಬಿಂದಿಗೆ ಏನು ಇಟ್ಟಿರ್ತೀವಿ ಮೇಲ್ಗಡೆ ಅದು ಕಾಣದೇ ಇರೋ ರೀತಿಯಲ್ಲಿ ನೀಟಾಗಿ ಎತ್ಕೊಂಡಿರುವಂಥ ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿಬಿಟ್ಟು 2 ಸೈಡು ಗುಂಡ್ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಈ ರೀತಿ ಮಾಡಿಕೊಂಡು ಕಳಶದ ಬಿಂದಿಗೆ ಕಾಣದೇ ಇರೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಈಗ ದೇವಿಗೆ ಸೆರಗನ್ನು ಹೇಗೆ ಹಾಕೋದು ಅಂತ ನೋಡೋಣ. ನಾನೀಗ ನಾರ್ಮಲಾಗಿ ನಾವು ಸೆರಗು ಹಾಕ್ಕೊಳ್ತೀವಲ್ಲ ನಾವು ಸೀರೆ ಉಟ್ಕೊಂಡಾಗ ಆ ರೀತಿಯಲ್ಲಿ ಸೆರಗನ್ನು ಹಾಕ್ತಾ ಇದ್ದೀನಿ. ನೀವಿಲ್ಲಿ ವಿ ಶೇಪಲ್ಲಾದರೂ ಸೆರಗನ್ನು ಹಾಕ್ಬೋದು ಅಥವಾ ನಾನೀಗ ಹಾಕ್ತಿದ್ದೀನಲ್ಲ ಆ ರೀತಿಲಾದರೂ ಸೆರಗನ್ನು ಹಾಕ್ಬೋದು.
ಸೆರಗನ್ನು ತೊಗೊಬಂದು ದೇವಿಯ ಎಡಗಡೆ ಭುಜದ ಮೇಲೆ ಹಾಕ್ಕೋಬೇಕಾಗತ್ತೆ. ನಾವು ಸೀರೆ ಉಟ್ಕೊಂಡಾಗ ಹೇಗೆ ಎಡಗಡೆ ಭುಜದ ಮೇಲೆ ಹಾಕ್ಕೊಳ್ತೀವಿ ಸೆರಗನ್ನು, ಆ ರೀತಿ ಸೆರಗನ್ನು ಹಾಕ್ಬಿಟ್ಟು ನಾನಲ್ಲಿ ಭುಜದ ಮೇಲುಗಡೆ ನೆರಿಗೆಗಳು ಪಕ್ಕ ಪಕ್ಕ ಬರೋ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಬರೋ ರೀತಿಯಲ್ಲಿ ನೆರಿಗೆಗಳನ್ನ ಅಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಜೋಡಿಸ್ಕೊಂಡು ಅಲ್ಲೊಂದು ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತೀನಿ. ಆಗ ನಮಗೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗೆ ದೇವಿಯ ಚೆಸ್ಟ್ ಭಾಗದಲ್ಲಿ ನೆರಿಗೆಗಳನ್ನೋದು ಒಂದರ ಪಕ್ಕ ಒಂದು ಬರಬೇಕು, ನೀಟಾಗಿ ಕುತ್ಕೋಬೇಕು. ನಾವು ಸೀರೆ ಉಟ್ಕೊಂಡಾಗ ಹೇಗೆ ಕಾಣಿಸುತ್ತೆ ಆ ರೀತಿಯಲ್ಲಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ದೇವಿಯ ಸೊಂಟಕ್ಕೆ ಒಂದು ದಾರನ ಕಟ್ಕೊಂಡು ಸೊಂಟದ ಶೇಪನ್ನು ಮಾಡ್ಕೋಬೇಕಾಗತ್ತೆ. ನಾವು ಕೆಳಗಡೆ ಬಿಂದಿಗೆ ಏನು ಇಟ್ಕೊಂಡಿರ್ತೀವಿ ಆ ಬಿಂದಿಗೆಯ ಕಂಠ ಭಾಗಕ್ಕೆ ಸೊಂಟದ ಶೇಪು ಬರೋ ರೀತಿಯಲ್ಲಿ ಒಂದು ದಾರದಿಂದ ಕಟ್ಕೊಳ್ಳಿ. ಹಾಗೆ ಸೆರಗ್ ಪಾರ್ಟ್ ಏನು ಬರುತ್ತೆ ಅದು ನೀಟಾಗಿ ಕಾಣೋ ರೀತಿಯಲ್ಲಿ ಸರಿಯಾಗಿ ಅರೇಂಜ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರುವಂಥ ಸೀರೆ ಬಟ್ಟೆಯನ್ನು ಬ್ಯಾಕ್ ಸೈಡ್ಗೆ ಸೇರಿಸ್ಬಿಟ್ಟು ನಾವೇನು ದಾರ ಕಟ್ಟಿರ್ತೀವಿ ಸೊಂಟಕ್ಕೆ ಅಲ್ಲಿ ಡಾಬು ಅಥವಾ ಲೇಸನ್ನು ಸೇರಿಸ್ಕೊಳ್ಳಿ. ಹಾಗೆ ನಿಮ್ಮ ಹತ್ರ ದೇವಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ, ಹಾಗೆ ಜಡೆಬಿಲ್ಲೆ ಇದ್ದರೆ ಜಡೆಬಿಲ್ಲೆಯನ್ನು ಸೇರಿಸಿ, ಹಾಗೆ ಹೂಗಳಿಂದ ದೇವಿಯನ್ನು ಅಲಂಕರಿಸಿ. ಮೇಲ್ಗಡೆ ಇರುವಂಥ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ನೀವಿಲ್ಲಿ ಸೇರಿಸ್ಬೋದು. ಹಾಗೆ ಕಳಶದ ಬಿಂದಿಗೆಯ ಕಂಠ ಭಾಗ ಕಾಣದೇ ಇರಲಿ ಅಂತ ಹೇಳ್ಬಿಟ್ಟು ಒಂದು ಸರನ ನಾನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ಏನೆಲ್ಲ ಸೇರಿಸ್ತೀರಾ ಎಲ್ಲವನ್ನು ಸೇರಿಸಿ ಮಾವಿನೆಲೆ ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ, ಹಾಗೆ ದೇವಿಯ ಎರಡೂ ಭುಜಗಳಿಗೂ ಕಮಲದ ಹೂಗಳಿಂದ ಅಲಂಕಾರನ ಮಾಡ್ಕೊಳ್ಳಿ. ದೇವಿಯ ಕೈಗಳಿಗೆ ಬಳೆಗಳನ್ನ ಸೇರಿಸ್ಕೊಳ್ಳಿ. ಹಾಗೆ ಕಾಲ್ಗೆಜ್ಜೆ ಇದ್ದರೆ ದೇವಿಯ ಕಾಲುಗಳಿಗೆ ಕಾಲ್ಗೆಜ್ಜೆಯನ್ನು ಸಹ ನೀವಿಲ್ಲಿ ಸೇರಿಸ್ಕೋಬೋದು. ಕಾಲ್ಗೆಜ್ಜೆ ಹಾಕಿದರೆ ದೇವಿಯ ಕಾಲುಗಳು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಈಗ ನಾನಿಲ್ಲಿ ಎರಡೂ ಕಾಲುಗಳಿಗೂ ಸಹ ಕಾಲ್ಗೆಜ್ಜೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಕೆಳಗಡೆ ನಾನು ಒಂದು ಸ್ವಲ್ಪ ಪ್ಲೀಟ್ಸನ್ನು ಸರಿ ಮಾಡ್ಕೊಳ್ತಾ ಇದ್ದೀನಿ. ಅದೊಂದು ಸ್ವಲ್ಪ ನೇರವಾಗಿ ಕಾಣಿಸ್ಬೇಕು. ಸೈಡಲ್ಲೆಲ್ಲ ಸೀರೆ ಸರಿಯಾಗಿ ಇದೆಯಾ ಅಂತ ಒಮ್ಮೆ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಮುಂದ್ಗಡೆ ನಾವೇನು ಪ್ಲೀಟ್ಸನ್ನು ಬಿಟ್ಕೊಂಡಿರ್ತೀವಿ ಅದನ್ನ ಜಾಸ್ತಿ ನಾನಿಲ್ಲಿ ಸ್ಪ್ರೆಡ್ ಮಾಡಲಿಕ್ಕೆ ಹೋಗಿಲ್ಲ. ನಿಮಗೆ ಬೇಕು ಅಂದರೆ ಸ್ಪ್ರೆಡ್ ಮಾಡ್ಕೋಬೋದು, ಬಟ್ ಈ ರೀತಿ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಹಾಗೆ ಬಿಟ್ಕೊಂಡಿದ್ದೀನಿ. ಹಾಗೆ ಅಲ್ಲಿರುವಂಥ ನೆರಿಗೆಗಳು ಸ್ಟ್ರೈಟಾಗಿ ಕಾಣಿಸ್ಬೇಕು, ಸ್ಟ್ರೈಟಾಗಿ ಬರಬೇಕು. ಆ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನಂತರ ದೇವಿಗೆ ಹೂಗಳಿಂದ ಅಲಂಕಾರ ಮಾಡಿ ಶ್ರದ್ಧೆ ಮತ್ತು ಭಕ್ತಿಯಿಂದ ದೇವಿಯನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ಬೋದು. ದೇವಿ ಎಷ್ಟು ಚೆನ್ನಾಗಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.